ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಮಾತು ಮತ್ತು ಕೃತಿ ಅಂದ್ರೆ ನುಡಿ ಮತ್ತು ನಡತೆಯ ನಡುವಿನ ವ್ಯತ್ಯಾಸದ ಬಗ್ಗೆ ಮಾತಾಡೋಣ. ಡಾಕ್ಟರ್ ಗುರುರಾಜ್ ಕಾರಜಗಿಯವರ ಜೀವನದಲ್ಲಿ ನಡೆದ ಒಂದು ಅದ್ಭುತ ಘಟನೆ ಇದೆ. ಇದು ನಮ್ಮೆಲ್ಲರನ್ನೂ ಒಮ್ಮೆ ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತೆ. ಒಬ್ಬ ವ್ಯಕ್ತಿಯನ್ನು ಅಳೆಯುವುದು ಅವರ ಮಾತುಗಳಿಂದನಾ ಅಥವಾ ಅವರ ಕೆಲಸಗಳಿಂದನಾ? ಡಾಕ್ಟರ್ ಗುರುರಾಜ್ ಕಾರಜಗಿಯವರ ಒಂದು ವೈಯಕ್ತಿಕ ಅನುಭವದ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ. ಈ ಕಥೆ ಶುರುವಾಗೋದೇ ಲಕ್ನೋದಲ್ಲಿ. ಡಾಕ್ಟರ್ ಕಾರಜಗಿ ಅವರು ಒಂದು ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದ ಸಮಯ. ಅಲ್ಲಿ ಒಂದು ಸಭೆಗೆ ಹೋಗಿದ್ರು. ಅಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಒಬ್ಬ ಪ್ರೊಫೆಸರ್ ಬಂದಿದ್ರು. ಅವರು ರಾಮಾಯಣದ ಜೀವನ ಮೌಲ್ಯಗಳು ಅನ್ನೋ ವಿಷಯದ ಬಗ್ಗೆ 1 ಗಂಟೆಗಳ ಕಾಲ ನಿರರ್ಗಳವಾಗಿ ಮಾತಾಡಿದ್ರು. ಅವ್ರ ಮಾತುಗಳನ್ನು ಕೇಳಿ ಅಲ್ಲಿದ್ದ ಜನರೆಲ್ಲ ಮಂತ್ರಮುಗ್ಧರಾಗಿದ್ರು. ಅಷ್ಟೇ ಅಲ್ಲ, ಎಷ್ಟೋ ಜನರ ಕಣ್ಣಲ್ಲಿ ನೀರು ಕೂಡ ಬಂದಿತ್ತಂತೆ. ಡಾಕ್ಟರ್ ಕಾರಜಗಿ ಅವರೇ ಹೇಳ್ತಾರೆ, ಅವರು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಂದರೆ ನಾನು ಸಂಪೂರ್ಣವಾಗಿ ಅವರ ಮಾತಿಗೆ ಮಾರುಹೋಗಿದ್ದೆ ಅಂತ. ಆ ವಿದ್ವಾಂಸರ ಜ್ಞಾನ, ಅವರ ಮಾತಿನ ಶೈಲಿ ಎಲ್ಲವೂ ಕಾರಜಗಿಯವರ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ಸರಿ, ಕಾರ್ಯಕ್ರಮ ಮುಗೀತು. ಆಮೇಲೆ ಏನಾಯ್ತು ಅಂದರೆ ಇಬ್ಬರು ವಾರಣಾಸಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಇಬ್ಬರು ಪ್ರಯಾಣದ ದಾರಿ ಒಂದೇ ಆಗಿತ್ತು. ಡಾಕ್ಟರ್ ಕಾರಜಗಿ ಅವರು ಆ ಪ್ರೊಫೆಸರ್ಗೆ ಬನ್ನಿ, ನನ್ನ ಕಾರ್ನಲ್ಲೇ ವಾರಣಾಸಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ 3-4 ಗಂಟೆಗಳ ಕಾರ್ ಪ್ರಯಾಣ ಇದೆಯಲ್ಲ, ಆ ಪೂರ್ತಿ ದಾರಿಯಲ್ಲಿ ಮಹಾಭಾರತ, ರಾಮಾಯಣದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಆಗ ಕಾರಜಗಿ ಅವ್ರಿಗೆ ಆಹಾ, ಎಂತಹ ಅದ್ಭುತ ವ್ಯಕ್ತಿ ಇವರು ಅನ್ನೋ ಭಾವನೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಆದರೆ ಅವರು ಏರ್ಪೋರ್ಟ್ ತಲುಪಿದಾಗ ಕಠ್ಮಂಡುನಿಂದ ಬರಬೇಕಿದ್ದ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ ಆ ಪ್ರೊಫೆಸರ್ ತುಂಬ ಪ್ರೀತಿಯಿಂದ ಹೇಳ್ತಾರೆ, ಏನು ಚಿಂತೆ ಮಾಡ್ತೀರಿ, ಬನ್ನಿ ನಮ್ಮ ಮನೆಗೆ, ಟೀ ಕುಡಿದು ನಾಳೆ ಬೆಳಿಗ್ಗೆ ಹೋಗ್ಬೋದು. ಈ ಮಾತಿನಿಂದ ಮತ್ತಷ್ಟು ಪ್ರಭಾವಿತರಾದ ಡಾಕ್ಟರ್ ಕಾರಜಗಿ ಅವರು ಸರಿ ಅಂತ ಆಹ್ವಾನವನ್ನು ಸ್ವೀಕರಿಸ್ತಾರೆ. ಸರಿ, ಇಬ್ಬರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿದ್ದ ಪ್ರೊಫೆಸರ್ರ ದೊಡ್ಡ ಮನೆಗೆ ತಲುಪಿದ್ರು. ಮನೆಯ ಒಳಗಡೆ ಹಾಲ್ನಲ್ಲಿ ಸುಮಾರು 85ರಿಂದ 88 ವರ್ಷದ ಒಬ್ಬರ ಅಜ್ಜಿ ಒಂದು ದಿವಾನ್ ಮೇಲೆ ಮಲಗಿದ್ರು. ಅವರು ಬೇರೆ ಯಾರೂ ಅಲ್ಲ, ಆ ಪ್ರೊಫೆಸರ್ರ ತಾಯಿ ಅಷ್ಟೇ. ತನ್ನ ತಾಯಿಯನ್ನು ನೋಡಿದ ತಕ್ಷಣ ಆ ಪ್ರೊಫೆಸರ್ರ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅವರು ತನ್ನ ಹೆಂಡತಿಯ ಮೇಲೆ ಹಿಂದಿಯಲ್ಲಿ ಗಟ್ಟಿಯಾಗಿ ಕೂಗಾಡಕ್ಕೆ ಶುರು ಮಾಡಿದ್ರು. ಈ ಮುದುಕಿಯನ್ನ ಇಲ್ಲಿ ಮಲಗಿಸ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ, ಒಳಗೆ ಕಳಿಸು, ಯಾರಾದರೂ ಬಂದು ಈ ಗಲೀಜು ನೋಡಿದ್ರೆ ಏನಂತಾರೆ? ಅವರ ಮಾತುಗಳಲ್ಲಿ ತನ್ನ ಸ್ವಂತ ತಾಯಿಯ ಬಗ್ಗೆ ಅಸಹ್ಯ, ಅಗೌರವ ತುಂಬಿತ್ತು. ಒಂದು ಕಡೆ ವೇದಿಕೆ ಮೇಲೆ ರಾಮಾಯಣದ ಮೌಲ್ಯಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡದ ವ್ಯಕ್ತಿ, ಇನ್ನೊಂದು ಕಡೆ ಮನೆಯಲ್ಲಿ ಸ್ವಂತ ತಾಯಿಗೆ ಅಗೌರವ ಕೊಡ್ತಿದ್ದ ವ್ಯಕ್ತಿ. ಈ ಎರಡೂ ರೂಪಗಳ ನಡುವೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಈ ವೈರುಧ್ಯ ನಿಜಕ್ಕೂ ಆಘಾತಕಾರಿಯಾಗಿತ್ತು. ಹಾಗಿದ್ರೆ ಇದರಲ್ಲಿ ನಿಜವಾದ ವ್ಯಕ್ತಿ ಯಾರು? ಆ ವೇದಿಕೆ ಮೇಲೆ ಮಾತಾಡಿದ್ದ ವ್ಯಕ್ತಿನ ಅಥವಾ ಮನೆಯಲ್ಲಿ ಈ ರೀತಿ ನಡ್ಕೊಂಡ ವ್ಯಕ್ತಿನ? ಆ ಒಂದೇ ಒಂದು ಘಟನೆ ಆ 4 ಗಂಟೆಗಳ ಕಾಲ ಕೇಳಿದ ರಾಮಾಯಣದ ಜ್ಞಾನವನ್ನೆಲ್ಲ ಕಾರಜಗಿಯವರ ಮನಸ್ಸಿಂದ ಪೂರ್ತಿಯಾಗಿ ಅಳಿಸಾಕ್ಬಿಡ್ತು. ಈ ಒಂದು ಘಟನೆ ಡಾಕ್ಟರ್ ಕಾರಜಗಿ ಅವರಿಗೆ ಸಂಸ್ಕೃತಿ ಅಂದರೆ ನಿಜವಾಗ್ಲೂ ಏನು ಅನ್ನೋದರ ಬಗ್ಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸಿತು. ನೋಡಿ, ಸಂಸ್ಕೃತಿ ಅನ್ನೋದು ಬರೀ ಬಾಯಲ್ಲಿ ಬರೋ ಸಿಹಿಯಾದ ಮಾತುಗಳಿಂದಲ್ಲ, ಅದು ನಮ್ಮ ನಡವಳಿಕೆಯಲ್ಲಿ ಕಾಣಬೇಕು. ನಮ್ಮ ನಡವಳಿಕೆಯಲ್ಲಿ ಇಲ್ಲದ ಮೇಲೆ ನಾವು ಆಡುವ ಸುಂದರವಾದ ಮಾತುಗಳಿಗೆ ಬೆಲೆಯೇ ಇರೋದಿಲ್ಲ. ಅಂದರೆ ಸಂಸ್ಕೃತಿ ಅಂದರೆ ಬರೀ ಸಂಗೀತ, ಸಾಹಿತ್ಯ, ಶಿಲ್ಪಕಲೆ, ಚಿತ್ರಕಲೆ ಅಥವಾ ಆಟಪಾಠ ಅಷ್ಟೇ ಅಲ್ಲ. ಖಂಡಿತ ಇವೆಲ್ಲ ಅದ್ಭುತವಾದ ಕಲೆಗಳೇ, ಆದರೆ ಇವುಗಳು ಮಾತ್ರವೇ ಸಂಸ್ಕೃತಿಯಾಗಲ್ಲ ಅನ್ನೋದು ಕಾರಜಗಿಯವರ ವಾದ. ಹಾಗಿದ್ರೆ ನಿಜವಾದ ಸಂಸ್ಕೃತಿ ಅಂದರೆ ಏನು? ನಮ್ಮ ಜೀವನದಲ್ಲಿ ನಾವಿಟ್ಕೊಂಡಿರೋ ಆದರ್ಶಗಳಿದೆಯಲ್ಲ, ಆ ಆದರ್ಶಗಳ ಕರೆಗೆ ನಮ್ಮನ್ನ ಹತ್ತಿರ ಕರ್ಕೊಂಡು ಹೋಗೋ ನಡವಳಿಕೆಯೇ ಸಂಸ್ಕೃತಿ. ಈ ಕಥೆ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳುತ್ತೆ. ನಮ್ಮ ಮಾತುಗಳಿಗೂ ನಮ್ಮ ನಡತೆಗೂ ತಾಳೆ ಆಗ್ತಿದೆಯಾ? ನಮ್ಮ ಸಾರ್ವಜನಿಕ ಜೀವನಕ್ಕೂ ಖಾಸಗಿ ಜೀವನಕ್ಕೂ ಸಂಬಂಧ ಇದೆಯಾ? ಯಾಕಂದ್ರೆ ನಿಜವಾದ ಸಂಸ್ಕೃತಿ ಅನ್ನೋದು ಇರೋದು ನಮ್ಮ ನಡವಳಿಕೆಯಲ್ಲಿ, ಬರೀ ಮಾತಿನಲ್ಲಲ್ಲ. ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.